ನಮಸ್ತೆ ಆತ್ಮೀಯ ಎಲ್ಲ ಯೋಗ ಬಂಧುಗಳೇ, ನವಯೋಗ ತಾರೆಯರ 3ನೇ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ಈ ಒಂದು 3ನೇ ಸಂಚಿಕೆಯಲ್ಲಿ ಡಾಕ್ಟರ್ ಕರುಣಾ ನಾಗರಾಜನ್, ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಡೆಪ್ಯೂಟಿ ಡೈರೆಕ್ಟರ್ ಕೋಡ್ ಎಸ್ ವ್ಯಾಸ ಯೂನಿವರ್ಸಿಟಿ ನಮ್ಮ ಜೊತೆ ಇದ್ದಾರೆ. ಇವರ ಕಿರುಪರಿಚಯವನ್ನು ಮಾಡಿಕೊಡ್ತೇನೆ. ಇವರು ಆಧ್ಯಾತ್ಮ ಯೋಗ ಶಾಲೆಯ ಕೊಡುಮಾಡುವಂಥ ಯೋಗ ಲಕ್ಷ್ಮಿ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ. ಯೋಗ ಚಿಕಿತ್ಸಾ ಆಚಾರ್ಯ ಇಂಡಿಯನ್ ಯೋಗ ಅಸೋಸಿಯೇಷನ್ ಅವರು ಕೂಡ ಇವರಿಗೆ ಪ್ರದಾನವನ್ನು ಮಾಡಿದೆ. ಜೊತೆಗೆ UGC ಒಂದು ಪಠ್ಯಕ್ರಮದ ಸದಸ್ಯರಾಗೂ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರ ಪರಿಚಯವನ್ನ ಹಾಗೂ ಇವರ ವಿಶೇಷತೆಗಳನ್ನ ನಾವು ತಿಳಿದುಕೊಳ್ಳೋಣ. ಬನ್ನಿ. ನಮಸ್ತೆ. ನವಯೋಗ ತಾರೆಯರ ಒಂದು ಸಂದರ್ಶನಕ್ಕೆ ತಮಗೆ ಸ್ವಾಗತ. ನಿಮ್ಮ ಒಂದು ಪರಿಚಯವನ್ನ ನಾನು ಕಿರುಪರಿಚಯ ಮಾಡಿಕೊಟ್ಟೆ, ಜನರಿಗೆ ತಿಳಿಬೇಕಾದಾಗ ನಿಮ್ಮಿಂದಲೇ ತಿಳಿದ್ರೆ ಉತ್ತಮ ಅಂತ ಅನ್ಸುತ್ತೆ. ನಿಮ್ಮ ಒಂದು ಪರಿಚಯ ಮತ್ತೆ ನೀವು ಯೋಗ ಕ್ಷೇತ್ರಕ್ಕೆ ಬರೋಕ್ಕೆ ಕಾರಣ. ನಮಸ್ತೆ. ನಾನು 2002 ಯೋಗ YIC ಮಾಡಿಕೊಂಡೆ, ಇದರಲ್ಲಿ ಎಸ್ ವ್ಯಾಸದ ಮೂಲಕ. ಅದಾದಮೇಲೆ ಗುರುಜಿಯಿಂದ ತುಂಬ ಪ್ರಭಾವಿತ ಆಗಿ ನನಗೆ MSc ಮಾಡ್ಕೋಬೇಕು ಅಂತ ಆಸೆ ಆಯಿತು. ಸೊ MSc ಮಾಡಿಕೊಂಡೆ. MSc ಮಾಡ್ಕೊಂಡಾದ್ಮೇಲೆ ನನಗೆ ಗುರುಜಿ HR ನಾಗೇಂದ್ರ ಅವರು ಕರೆದ್ಬಿಟ್ಟು, ನೀನು ಡಿಸ್ಟೆನ್ಸ್ ಎಜುಕೇಷನ್ಗೆ ಯೋಗನ ಡಿಸ್ಟೆನ್ಸ್ ಎಜುಕೇಷನ್ ಮೂಲಕ ತೊಗೊಂಡು ಹೋಗಬೇಕು, ಅದಕ್ಕೆ ಪುಸ್ತಕಗಳು ಮಾಡೋಕ್ಕೆ ಶುರು ಮಾಡಬೇಕು ಅಂತ ಹೇಳಿ ಅವ್ರದ್ದೆಲ್ಲ ಪುಸ್ತಕಗಳು ಕೊಟ್ಬಿಟ್ಟು ನನಗೆ ಇದನ್ನು ಆ ಡಿಸ್ಟೆನ್ಸ್ ಎಜುಕೇಷನ್ಗೆ ಮಾಡೋಕ್ಕೆ ಒಂದು ಕ್ರಮ ಇರುತ್ತಲ್ಲ, ಆ ಥರ ನೀನು ಮಾಡಬೇಕು ಅಂತ ಹೇಳಿದ್ರು. ಅದನ್ನು 7 ವರ್ಷಗಳ ಕಾಲ ನಾನು BScಗೆ, MScಗೆ, PGDYT ಕೋರ್ಸ್ಗೆ ಮತ್ತು YICಗೆ ಎಲ್ಲದಕ್ಕೂ ಒಂದು ಸುಮಾರು 250 ಅವ್ರದ್ದು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಿರುತ್ತಲ್ಲ, ಆ ಥರ 250 ಪುಸ್ತಕಗಳು ನಾನು ಒಬ್ಬಳೇ ಕೂತ್ಕೊಂಡು ಮನೇಲಿ ವರ್ಕ್ ಫ್ರಮ್ ಹೋಮ್ ಕೊಟ್ಟರು, ಒಬ್ಬಳೇ ಕೂತ್ಕೊಂಡು ಅದು ಮಾಡಿದೆ. ಅದಾದಮೇಲೆ ಅವರು ರೆಗ್ಯುಲರಾಗಿ ಬಾ ಅಂತ ಹೇಳಿದ್ರು. ಅದಾದಮೇಲೆ ನೀನು PhD ಮಾಡಬೇಕು ಅಂತ ಹೇಳಿದ್ರು. ಆಯಿತು, ನಾನು PhD ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನೀನು ಮ್ಯೂಸಿಕ್ ಥೆರಪಿನಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಯಾಕೆಂದರೆ ನನಗೆ MScನಲ್ಲಿ ನಾನು ಮಾಡಿದಾಗ MScನಲ್ಲಿ ಸ್ಪೆಕ್ಟ್ರಲ್ ಆಫ್ ಅನಾಲಿಸಿಸ್ ಆಫ್ ಗಮಕ ಸ್ವರಾಸ್ ಇರುತ್ತಲ್ಲ, ಅದರಲ್ಲಿ ಅದನ್ನು ಸ್ಪೆಕ್ಟ್ರಲ್ ಅನಾಲಿಸಿಸ್ ಮಾಡಿದ್ದೆ. ಅದು ತುಂಬ ಒಳ್ಳೆ ಜರ್ನಲಲ್ಲಿ ಅದು ಪಬ್ಲಿಷ್ ಆಗಿದೆ ನನ್ನ ರಿಸರ್ಚು. ಅದಾದಮೇಲೆ ಅವರು ಮ್ಯೂಸಿಕ್ ಥೆರಪಿ ನೀನು ಖಂಡಿತ ಮಾಡಬೇಕು ಅಂತಂದರು. ಅದಕ್ಕೆ ನಾನೇನು ಮಾಡಿದೆ, ಇಲ್ಲ ಮ್ಯೂಸಿಕ್ ಥೆರಪಿ ಮಾಡಲ್ಲ, ನಾನು ಯೋಗ ಥೆರಪಿ ಮಾಡ್ತೀನಿ ಅಂತಂದೆ. ಇಲ್ಲ ನೀನು ಮ್ಯೂಸಿಕ್ ಥೆರಪಿ ಮಾಡಬೇಕು ಅಂದ್ಬಿಟ್ಟು ತುಂಬ ಇದು ಮಾಡಿದ್ರು ನನಗೆ. ಅವರು ಸಚ್ಚಿದಾನಂದ ಗಣಪತಿ ಅವರ ಆಶ್ರಮ ಮೈಸೂರಲ್ಲಿ, ಅಲ್ಲಿ ಹೋಗಿ ನೋಡ್ಕೊಂಬ ನೀನು, ಅದು ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರು. ಸರಿ, ನಾನು ಅಲ್ಲಿ ಹೋಗಿ ನೋಡಿದೆ. ಅಲ್ಲಿ ತುಂಬ ಚೆನ್ನಾಗಿ ಅದು ತುಂಬ ಅದ್ಭುತವಾಗಿದೆ ಅವ್ರದ್ದು ಸೆಟ್ಟಿಂಗ್ ಎಲ್ಲ. ಅವರು ನನಗೆ ಕರೆದ್ಬಿಟ್ಟು, ನಿಂದು ಯಾವ ರಾಶಿ ಅಂತ ಕೇಳಿದ್ರು. ನಾನು ಹೇಳಿದೆ ಕಟಕ ರಾಶಿ ಅಂತ. ಕಟಕ ರಾಶಿ ಅಂದ ತಕ್ಷಣ ಹಿಂದೋಳ ರಾಗದ್ದು ಹಾಕ್ಬಿಟ್ಟು ನನಗೆ, ನೀನು ಇದನ್ನು ಕೇಳು, ಅದು ಸಂಗೀತ ಚಿಕಿತ್ಸೆ ಆಗುತ್ತೆ ಅಂತ ಒಂದು ರಿಕ್ಲೈನಿಂಗ್ ಸೋಫಾಗ ಇಯರ್ಫೋನ್ ಹಾಕ್ಬಿಟ್ಟು ಕೂರಿಸಿದ್ರು. ನಾನು ಅವ್ರನ್ನ ಕೇಳಿದೆ, ಯಾಕೆ ಕಟಕ ರಾಶಿಗೆ ಹಿಂದೋಳ ರಾಗ ಅಂತ ಹಾಕಿದ್ರಿ, ಇದಕ್ಕೆ ಅದ್ರ ಹಿಂದೆ ಏನು ಸೈನ್ಸ್ ಇದೆ ಅಂತ. ಅವರು ಸರಿಯಾಗಿ ಉತ್ತರ ಕೊಡಲಿಲ್ಲ ನನಗೆ. ಹಾಗಾದ್ರೆ ಇದು ಈಗ ನಿಮ್ಮ ಪ್ರಕಾರ ಯೋಗ ಅಂದ್ರೆ ಏನು, ಮತ್ತೆ ಇದನ್ನ ಹೇಗೆ ನೀವು ಈಗ ಹೇಳಿದ್ರಿ ಮ್ಯೂಸಿಕ್ ಥೆರಪಿ ಅಂತ ಹೇಳಿದ್ರಿ, ಅದನ್ನ ನಾದ ಯೋಗಕ್ಕೆ ಹೇಗೆ ನೀವು ರಿಲೇಟ್ ಮಾಡ್ಕೊಳ್ತೀರಾ ಇದನ್ನ? ಯೋಗ ಹಾಗೂ ಸಂಗೀತ. ಯೋಗ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಜೀವಾತ್ಮ ಮತ್ತೆ ಪರಮಾತ್ಮ ಕೂಡೋದೇ ಯೋಗ. ಹೌದು. ಯುಜ್ಯತೆ ಅನೇನ ಇತಿ ಯೋಗ. ಸೊ ಸಂಗೀತನೂ ಅಷ್ಟೇ. ದ ಪರ್ಪಸ್ ಆಫ್ ಮ್ಯೂಸಿಕ್ದು ಉದ್ದೇಶ ಏನಂದ್ರೆ ಪರಮಾತ್ಮನ ಹಾಗೆ ಸೇರೋದು. ಸೊ ಆ ಯೋಗ ಮತ್ತೆ ಮ್ಯೂಸಿಕ್ಕು ಪರಮಾತ್ಮಂಗೆ ಸೇರೋದೇ ಆಗಿದೆ. ಸೊ ಯೋಗ ಥೆರಪಿ ಯಾವಾಗ ಈಗ PCOSಗಾಗಲಿ, ಪ್ರೆಗ್ನೆನ್ಸಿಗಾಗಲಿ, ಈಗ ಡಯಾಬಿಟೀಸ್ಗಾಗಲಿ, ಹೈಪರ್ ಟೆನ್ಷನ್ಗೆ ಆಗಲಿ ಯೋಗ ಥೆರಪಿ ಕೊಟ್ಟಾಗ ಅದಕ್ಕೆ ಸಮಂಜಸವಾಗಿರೋ ಒಂದು ರಾಗಗಳಿರುತ್ತೆ ಪ್ರತಿಯೊಂದಕ್ಕೆ. ಅದೇ ನಂದು ರಿಸರ್ಚ್ ಟಾಪಿಕ್ ಆಗಿತ್ತು. ಸೊ ಆಯುರ್ವೇದ ಬೇಸ್ ಮಾಡಿಕೊಂಡು ಪ್ರತಿಯೊಬ್ಬ ಮನುಷ್ಯಂದು ಪ್ರಕೃತಿ ಇರುತ್ತೆ. ಸೊ ಆ ಪ್ರಕೃತಿಗೆ ಅನುಗುಣವಾಗಿ ನಾವು
ಪರ್ಟಿಕ್ಯುಲರ್ ರಾಗ ಕೊಡೋದು, ಸ್ಪೆಸಿಫಿಕ್ ರಾಗ. ಸೊ ಈಗ ವಾತ ಪ್ರಕೃತಿ ಅವ್ರಿಗೆ ಇಂಥದ್ದೇ ಡಿಸೀಸ್ ಬರುತ್ತೆ ಅಂತ ಇರುತ್ತೆ. ಸೊ ಪಿತ್ತ ಪ್ರಕೃತಿ ಅವರಿಗೆ ಹೈಪರ್ ಟೆನ್ಷನ್. ನಾದಯೋಗದಿಂದನೂ ಕೂಡ ನಾವು ಡಿಸೀಸ್ ಗಳನ್ನ ಕಡಿಮೆ ಮಾಡ್ಬೋದು. ಹೆಂಗೆ ಅಂದ್ರೆ ಎಮೋಷನಲ್ ಹೀಲಿಂಗ್. ಇವಾಗ ಮ್ಯೂಸಿಕ್ ಕೊಟ್ಟಾಗ, ರಾಗ ಥೆರಪಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವ್ರ ಎಮೋಷನ್ಸ್ ಎಲ್ಲ ಸಬ್ಲೈಮ್ ಆಗುತ್ತೆ, ಸಬ್ಲಿಮೇಷನ್ ಆಫ್ ಎಮೋಷನ್. ಆವಾಗ ಏನಾಗುತ್ತೆ, ಯೋಗ ಥೆರಪಿ ಫಿಸಿಕಲ್ಗೆ ಆದ್ರೆ ನೀವು ಆಸನಗಳು, ಪ್ರಾಣಾಯಾಮ ಫಿಸಿಕಲ್ ಆಗೋ ವರ್ಕ್ ಆಗುತ್ತೆ, ಅಫ್ಕೋರ್ಸ್ ಮೆಂಟಲ್ ಆಗೋ ವರ್ಕ್ ಆಗುತ್ತೆ. ಬಟ್ ರಾಗಗಳು ಎಸ್ಪೆಷಲಿ ಎಮೋಷನಲ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಎಮೋಷನ್ ಕಲ್ಚರ್. ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಕೂಡ ಮ್ಯೂಸಿಕ್ ಥೆರಪಿ ಕೂಡ ಹೆಲ್ಪ್ ಆಗುತ್ತೆ ಕೆಲವೊಂದು ಡಿಸೀಸ್ ಗಳಿಗೆ. ಭಾವನಾತ್ಮಕ ಸಮತೋಲನ, ಎಮೋಷನಲ್ ಬ್ಯಾಲೆನ್ಸ್ ಬರುತ್ತೆ. ಯಾಕೆಂದ್ರೆ ಸಂಗೀತ ರಾಗಗಳು ಕೇಳೋವಾಗ ಏನಾಗುತ್ತೆ ಅಂದ್ರೆ ಇವಾಗ ಅದು ಶೃಂಗಾರ ರಸನೆ ಕೊಡ್ಬೋದು, ಕರುಣ ರಸನೆ ಕೊಡ್ಬೋದು, ಶಾಂತ ರಸನೆ ಕೊಡ್ಬೋದು, ವೀರ ರಸನೆ ಕೊಡ್ಬೋದು. ಈ ತರ ರಸಗಳನ್ನ ಆಸ್ವಾದಿಸಿದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ನಮ್ಮ ಮನಸ್ಸು ತಲ್ಲೀನ ಆಗುತ್ತೆ. ಅದು ಹೆಂಗೆ ಮನಸ್ಸನ್ನ ತಲ್ಲೀನ ಮಾಡ್ಕೊಳ್ಳೋದು ರಾಗಗಳನ್ನ ಕೇಳಿ ಅಂತ, ಅದಕ್ಕೆ ಒಂಚೂರು ನಾವು ಹೇಳ್ಕೊಡ್ಬೇಕಾಗತ್ತೆ ಪಾರ್ಟಿಸಿಪೆಂಟ್. ನೋಡಿ, ಈ ರಾಗ ಕೇಳ್ತಾ ಇದ್ದೀರಾ, ಇದರಲ್ಲಿ ಈ ತರ ಸ್ವರಗಳಿದೆ, ಇದನ್ನ ನೀವು ಕೇಳಿದಾಗ ಆನಂದ ಸಿಗುತ್ತೆ, ಅದನ್ನ ನೀವು ಕಣ್ಮುಚ್ಕೊಂಡು ಅನುಭವಿಸಿ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ವಿಲ್ಫುಲ್ ಸಬ್ಮಿಷನ್ ಅಂತೀವಿ. ಅಂದ್ರೆ ಓಪನ್ ಯುವರ್ ಹಾರ್ಟ್ ಅಂಡ್ ಲಿಸನ್ ಟು ದಟ್ ಮ್ಯೂಸಿಕ್ ಅಂತ. ಅವಾಗ ಅದ್ ಕೇಳಿದಾಗ ಏನಾಗುತ್ತೆ ಅಂತಂದ್ರೆ ಯೋಗ ಥೆರಪಿನೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಭಾವನಾತ್ಮಕವಾಗಿ ಇಲ್ಲೂ ಇದಾಗುತ್ತೆ. ಇದು ನಾನು ಮಾಡ್ತೀನಿ, ಕೋರ್ಸ್ ರನ್ ಮಾಡ್ತಾ ಇದ್ದೀನಿ. ಇದು ಈ ನಾದ ಯೋಗ ಥೆರಪಿ ಚಿಕಿತ್ಸೆ ಅಂತ ನೀವೇನು ಹೇಳಿದಿರಿ, ಮ್ಯೂಸಿಕ್ ಥೆರಪಿ, ಇದನ್ನ ಆಲ್ರೆಡಿ ನೀವು ಇದನ್ನ ಮಾಡ್ತಾ ಇದ್ದೀರಾ. ಜೊತೆಗೆ ಎಷ್ಟು ಜನ ಈಗ ಅದನ್ನ ಬೆನಿಫಿಟ್ಸ್ ತಗೊಂಡಿದ್ದಾರೆ, ಪೇಷಂಟ್ಸ್ ಇರ್ಬೋದು ಅಥವಾ ಅದರ ಪಾರ್ಟಿಸಿಪೆಂಟ್ ಎಷ್ಟು ಜನ ಬೆನಿಫಿಟ್ಸ್ ತಗೊಂಡಿದ್ದಾರೆ? ಇದು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಂದು ಮ್ಯೂಸಿಕ್ ಥೆರಪಿ ಕೋರ್ಸ್ ರನ್ ಮಾಡ್ತಾ ಇದ್ದೀನಿ. ಅದು ಹೆಲ್ತ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಇಂದ, ಅಂದ್ರೆ ಸ್ಕಿಲ್ ಇಂಡಿಯಾ ಅವರು ಅದನ್ನ ಅಪ್ರೂವ್ ಮಾಡಿದ್ದಾರೆ. ಅದು 2 ಕ್ರೆಡಿಟ್ ಕೋರ್ಸ್. ಅದು ಅವ್ರು ಇವಾಗ ನನ್ನ ಕೋರ್ಸ್ಗೆ ಸುಮಾರು ತುಂಬಾ ಬ್ಯಾಚಸ್ ಆಗಿದೆ. ನಂದು ಸುಮಾರು 500 ಜನ ಇದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ. ಡಾಕ್ಟರ್ಸು, ಆಯುರ್ವೇದ ಡಾಕ್ಟರ್ಸು, ಅವ್ರಿಗೆಲ್ಲ ನಾನು ಟ್ರೈನ್ ಮಾಡ್ತೀನಿ. ಎಸ್ಪೆಷಲಿ ಆಯುರ್ವೇದ ಡಾಕ್ಟರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗಿದೆ. ಯಾಕಂದ್ರೆ ಅವ್ರಿಗೆ ಕನ್ಸಲ್ಟೆನ್ಸಿಗೆ ಬರ್ತಾರಲ್ಲ ಪೇಷಂಟ್, ಅವ್ರಿಗೆ ಇವ್ರು ಕೊಡ್ತಾರೆ. ಮತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಐ ಆಮ್ ಗೈಡಿಂಗ್ 3 ಸ್ಟೂಡೆಂಟ್ಸ್ ಮ್ಯೂಸಿಕ್ ಥೆರಪಿನಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಸೊ ಅವರು ಇವಾಗ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಕನ್ಸಲ್ಟೇಷನ್ ಇದೆ ನಂದು ಸ್ವರವೇದ ಫೌಂಡೇಶನ್ ಇಂದ. ಕನ್ಸಲ್ಟೇಷನ್, ಈಗ ಪ್ಯಾಲಿಯೇಟಿವ್ ಕೇರ್, ಇವಾಗ ಡೆತ್ ಬೆಡ್ ಅಲ್ಲಿ ಇರ್ತಾರೆ, ಅವ್ರಿಗೆ ಹೇಗೆ ಅವ್ರನ್ನ ಸರಿ ಮಾಡಕ್ಕಾಗಲ್ಲ, ಆದ್ರೆ ಅವ್ರು ಹ್ಯಾಪಿಯಾಗಿ ಕಳ್ಸ್ಕೊಡ್ಬೋದಲ್ವಾ, ಅದಕ್ಕೆ ಮ್ಯೂಸಿಕ್ ತುಂಬಾ ಹೆಲ್ಪ್ ಆಗುತ್ತೆ. ಅದು ನಾನು ತುಂಬಾ ಚೆನ್ನಾಗಿ ಅದು ನಡೀತಾ ಇದೆ. ಮತ್ತೆ ಈಗ ಹೈಪರ್ ಟೆನ್ಷನ್ಗಾಗ್ಲಿ, ಮತ್ತೆ ಈ ADHD ಮಕ್ಕಳೆಲ್ಲ ಇರ್ತಾರಲ್ಲ, ಆಟಿಸಮ್ ಮಕ್ಕಳು, ಅವ್ರಿಗೆಲ್ಲ ಸ್ವಲ್ಪ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ಈ ಸ್ವರವೇದ ಫೌಂಡೇಶನ್ ಇಂದ. ಸೊ ಈ ತರ ಆದಷ್ಟು ಸಮಾಜಕ್ಕೆ ನಾನು ನಿಮ್ಮ ಕೊಡುಗೆಯನ್ನ ಅದ್ಭುತ. ಈಗ ಮಹಿಳೆಯಾಗಿ ಯೋಗವನ್ನ ಮಾಡ್ತಾ ಸಮಾಜದಲ್ಲಿ ಒಂದಿಷ್ಟು ಕಠಿಣ ಇದು ಸಂದರ್ಭಗಳು, ಅಥವಾ ಯಾಕಂದ್ರೆ ಈಗ ಮನೆಯಲ್ಲೂ ಕೂಡ ನಿಭಾಯಿಸ್ಕೊಂಡು ಹೋಗ್ಬೇಕು, ಸಮಾಜದಲ್ಲೂ ಕೂಡ ನೀವು ಮಹಿಳೆಯಾಗಿ ಯೋಗವನ್ನ ಮಾಡ್ಕೊಂಡು ಹೋಗುವಾಗ ಯಾವ್ದಾದ್ರು ಒಂದು ಸಂದರ್ಭಗಳು, ಅಂದ್ರೆ ನೀವು ಎದುರಿಸುವಂತ ಸಂದರ್ಭಗಳ ಸನ್ನಿವೇಶಗಳು ಏನಾದ್ರು ಇತ್ತು, ಹೇಗೆ? ಆತರ ನನ್ಗೆ ಎಲ್ಲೂ ಆಗ್ಲಿಲ್ಲ ನನ್ನ ಕೆರಿಯರ್ ಅಲ್ಲಿ. ಯಾಕಂದ್ರೆ ಗುರುಜಿ ತುಂಬಾ ನನ್ಗೆ ಎಲ್ಲಾ ಕಡೆನೂ ಮೆಂಬರ್ ಆಗಿ ಹಾಕೊಳ್ತಾ ಇದ್ರು. ಮತ್ತೆ ನನ್ನ ಯಜಮಾನ್ರು ಅವರೇ ಖುದ್ದು ಯೋಗಾಸನ ಕಲಿತಿದ್ದಾರೆ. ಅಂದ್ರೆ ನಿಮ್ ಜೊತೆನೂ ಕೂಡ ಅಲ್ಲ, ಏನ್ ಹೇಳ್ತಾರೆ ಹಿರಿಯರು ಹೇಳ್ತಾರೆ, ಒಬ್ಬ ಗಂಡಸಿನ ಯಶಸ್ಸಿನಿಂದ ಮಹಿಳೆ ಇರ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ನಿಮ್ಮ ಹಿಂದೆ ನಿಮ್ಮ ಮನೆಯವರು ಜೊತೆ ನಿಂತ್ಕೊಂಡು ಕೆಲಸವನ್ನ ನಿಮ್ಮನ್ನ ಮುಂದೆ ತಗೊಂಡೋಗ್ತಾ ಇದ್ದಾರೆ. ಖಂಡಿತ. ಅವ್ರು ಆಕ್ಚುಲಿ ಬೆಳಗ್ಗೆ 3:30-4 ಗಂಟೆಗೆ ಎದ್ಬಿಟ್ಟು ಯೋಗಾಸನ ಮಾಡ್ತಾರೆ. ಸೊ ಅವ್ರು ನನ್ ತುಂಬಾ ಎನ್ಕರೇಜ್ ಮಾಡ್ತಾರೆ. ಮತ್ತೆ ನಮ್ಮ ಅತ್ತೆಯವರು ಕೂಡ ತುಂಬಾ ನನ್ಗೆ MSc ಮಾಡು ಅಂತ ಎನ್ಕರೇಜ್ ಮಾಡಿ, ನನ್ಗೆ ಆತರ ಯಾವತ್ತೂ ಕಷ್ಟ ಆಗಿಲ್ಲ. ನನ್ಗೆ ಯಾವಾಗ ಕೆರಿಯರ್ ಅಲ್ಲಿ
ನಾನು ಮುಂದೆ ಬರ್ಬೇಕು ಅಂತ ಅಂದಾಗ್ಲೂ ನನ್ಗೆ ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನನ್ಗೆ ಆತರ ಏನೂ ತೊಂದರೆ ಆಗಿಲ್ಲ. ಒಳ್ಳೇದಾಯ್ತು. ಅಂದ್ರೆ ಒಟ್ಟಾರೆಯಾಗಿ ನಿಮ್ಮ ಇಡೀ ಕುಟುಂಬನೇ ನಿಮ್ ಜೊತೆ ಒಂದು ಹೊಂದಾಣಿಕೆಯಿಂದ ಮತ್ತೆ ನಿಮ್ಗೆ ಸಪೋರ್ಟಿವ್ ಆಗಿ ಇರ್ತಾರೆ. ಹೌದು, ಏನ್ ಮಾಡಿದ್ರು ನಮ್ ಯಜಮಾನ್ರು ನನ್ ಜೊತೆ ಇರ್ತಾರೆ. ಈಗ ನನ್ಗೆ HRV ನಾನು ಹೆಲ್ತ್ ಹಾರ್ಟ್ ರೇಟ್ ವೇರಿಯಬಿಲಿಟಿದು ನಾನು PhD ನಲ್ಲಿ ಇದ್ ಮಾಡ್ತಾ ಇದ್ದೆ. ಅದು ಎಲೆಕ್ಟ್ರೋಡ್ಸ್ ಬೇಕಾಗಿತ್ತು. ಅದಕ್ಕೆ ಒಂದು 15 ಎಲೆಕ್ಟ್ರೋಡ್ಸ್ ಕಮ್ಮಿ ಬಂದ್ಬಿಡ್ತು. ನೀನ್ ಮಾಡು, ನಾನ್ ತಂದ್ಕೊಡ್ತೀನಿ, ನೀನ್ ಈವ್ನಿಂಗ್ ಅಷ್ಟೊತ್ತಿಗೆ ನಾನ್ ತಂದ್ಕೊಡ್ತೀನಿ ಅಂದ್ಬಿಟ್ಟು ಸಿಟಿ ಮಾರ್ಕೆಟ್ ಹೋಗಿ ಈವ್ನಿಂಗ್ 6:30 ಅವತ್ ಮಳೆ ಬರ್ತೈತೆ, 6:30 ಒಳಗಡೆ ನನ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕಾಯ್ತೆ ಅದು ಎಕ್ಸ್ಪೆರಿಮೆಂಟೇಶನ್. ಈವ್ನಿಂಗ್ ರಾಗಾಸ್ ಕೊಡ್ತಾ ಇದ್ದಿದ್ದು. ಅವಾಗ 6:30 ಕರೆಕ್ಟ್ ಆಗಿ ನಂಗೆ ತಂದ್ಕೊಟ್ರು. ಅಂದ್ರೆ ಮಾಡು ಅಷ್ಟು ಜೊತೆಗೆ ನಿಮ್ಗೆ ಇದಾರೆ, ಜೊತೆ ನಿಂತ್ಕೊಂಡಿದ್ದಾರೆ. ಈಗ ಇನ್ನೊಂದು ಪ್ರಶ್ನೆ ನಿಮಗೆ, ಒಬ್ಬ ಮಹಿಳೆಯಾಗಿ ತಾವುಗಳು ಕೂಡ ಇನ್ನೋರ್ವ ಮಹಿಳೆಗೆ ಈ ಯೋಗವನ್ನ ನಿತ್ಯ ಜೀವನದಲ್ಲಿ ಜೋಡಿಸ್ಕೊಳ್ಳಿಕ್ಕೆ ಅವರಿಗೆ ಯಾವ ರೀತಿ ನೀವು ಒಂದು ಸಲಹೆಯನ್ನ ಕೊಡ್ತೀರಾ? ಯಾಕಂದ್ರೆ ಅವರ ಮನೆ ಕೆಲಸಗಳು, ಅವರ ಒಂದು ನಿತ್ಯ ಕರ್ಮಗಳ ಜೊತೆಗೆ ಈ ಒಂದು ಯೋಗಕ್ಕೂ ಕೂಡ ಸಮಯ ಕೊಡಿ ಅಂತ ಅಂದಾಗ ಕೆಲವರು ನನ್ನ ಕಾಡುವಂತ ಪ್ರಶ್ನೆ ಏನಂದ್ರೆ, ಸುಮಾರು ಜನ ಕೇಳ್ತಾ ಇರ್ತಾರೆ ಏನಂತಂದ್ರೆ, ಯೋಗ ಮಾಡಿ ಅಂದ ತಕ್ಷಣ ಏನಂತಾರೆ ಅಂದ್ರೆ ನಂಗೆ ಸಮಯನೇ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ವಾಪಸ್ ಬರುತ್ತೆ. ಯೋಗ ಮಾಡಿ ಅಂದ್ರೆ ಅದ್ರ ಪ್ರಶ್ನೆ ವಾಪಸ್ ಬರುತ್ತೆ. ಸೊ ಹಾಗಾಗಿ ಆ ತರದ ಇರುವಂತ ಜನರಿಗೆ, ಈಗ ಮಹಿಳೆಯರಿಗೂ ಕೂಡ ನಿತ್ಯ ಕರ್ಮಗಳ ಮನೆಯಲ್ಲಿ ಅಡಿಗೆ ಅದೆಲ್ಲ ಮುಗಿಸ್ಕೊಂಡು ಅವರಿಗೆ ನೀವು ಯಾವ ರೀತಿ ನೀವು ಯೋಗವನ್ನ ನಿತ್ಯ ಜೀವನದಲ್ಲಿ ಜೋಡಿಸ್ಕೊಳ್ಳಿ, ಅದರಿಂದ ಏನ್ ಲಾಭ ಆಗುತ್ತೆ, ಅವ್ರಿಗೆ ಏನ್ ಸಂದೇಶವನ್ನು ಕೊಡ್ತೀರಾ ನೀವು? ಅದು ಒಂದ್ ಸ್ವಲ್ಪ ಸಮಯ ಮಾಡ್ಕೊಳ್ಬೋದು. ಹಾಗಿಲ್ಲ ಅಂತಂದ್ರೆ ನನ್ಗೆ ಅರ್ಥ ಆಗುತ್ತೆ ಕಷ್ಟ ಆಗತ್ತೆ ಅಂತ. ಹಾಗಿಲ್ಲ ಅಂತಂದ್ರೆ ಇವಾಗ ಅಡಿಗೆ ಮಾಡ್ತಾ ಇರ್ತೀವ, ಆವಾಗ ಅಡಿಗೆ ಮಾಡುವಾಗ 1 ನಿಮಿಷ ಟೈಮ್ ತಗೊಂಡು ಫಿಂಗರ್ ಮೂವ್ಮೆಂಟ್ ಇದ್ ಮಾಡ್ಕೊಳ್ಳೋದು, ಆಮೇಲೆ ಸೈಡ್ ಬೆಂಡಿಂಗು ಇದ್ ಮಾಡೋದು, ಸೂಕ್ಷ್ಮ ವ್ಯಾಯಾಮ ಅಟ್ಲೀಸ್ಟ್ ಮಾಡ್ಕೋಬಹುದು. ಇವಾಗ ಮಹಿಳೆಯರು ಟಿವಿ ಮುಂದೆ ಕೂತಿರ್ತಾರೆ, ಅವಾಗ್ಲೇ ಗೊತ್ತಾಗಲ್ಲ. ಟಿವಿ ಮುಂದೆ ಸೀರಿಯಲ್ಗಳು ನೋಡ್ತಾ ಇದ್ರೆ ಅದು ಅವರ್ಸ್ಗಳು ಹೋಗೋದೇ ಗೊತ್ತಾಗಲ್ಲ. ಆ ಟೈಮ್ ಅನ್ನ ಒಂದ್ ಸ್ವಲ್ಪ ಯೋಗ ತಗೋಬಹುದು. ಮತ್ತೆ ಆ ಟಿವಿನೇ ನೋಡ್ತಾ ಇರುವಾಗ ಅಫ್ಕೋರ್ಸ್ ಯೋಗ ಅಂದ್ರೆ ಮನಸ್ಸು ಕೂಡ ಇದಿರ್ಬೇಕು. ಟಿವಿ ನೋಡುವಾಗ ಅಟ್ಲೀಸ್ಟ್ ಸ್ವಲ್ಪ ಆಂಕಲ್ ಮೂವ್ಮೆಂಟ್ ಮಾಡೋದು, ನೀ ಮೂವ್ಮೆಂಟ್ ಮಾಡೋದು, ರಿಸ್ಟ್ ಮೂವ್ಮೆಂಟ್ ಮಾಡೋದು, ಶೋಲ್ಡರ್ ಮೂವ್ಮೆಂಟ್ ಮಾಡೋದು, ಅದೆಲ್ಲ ಒಂದ್ ಸೂಕ್ಷ್ಮ ವ್ಯಾಯಾಮಗಳಾರು ಮಾಡ್ಬೋದು ಅಂತ ಅನ್ಸುತ್ತೆ. ಬಟ್ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಒಂದ್ ಸ್ವಲ್ಪ ಅರ್ಧ ಗಂಟೆ ಅಂತೂ ನಮ್ಮ ಆರೋಗ್ಯಕ್ಕೆ ನಾವು ಖಂಡಿತ ಕೊಡ್ಲೇಬೇಕಾಗತ್ತೆ. ಅಲ್ಲ, ಈಗ ನೀವು ಹೇಳಿದ ಪ್ರಕಾರ ನೀವು ಅಡಿಗೆ ಮಾಡುವಾಗ, ಟಿವಿ ನೋಡುವಾಗ, ಇನ್ನೊಂದು ಕೆಲಸ ಮಾಡುವಾಗ ಒಂದಿಷ್ಟು ರಿಸ್ಟ್ ಮೂವ್ಮೆಂಟ್ ಗಳಿರ್ಬೋದು, ಆಂಕಲ್ ಮೂವ್ಮೆಂಟ್ ಇರ್ಬೋದು, ಜೊತೆಗೆ ಸೂಕ್ಷ್ಮ ವ್ಯಾಯಾಮಗಳು ಅಂತ ಹೇಳಿದ್ರೆ, ಹಿಂದೆ ಆತರ ಹೇಳ್ಬೇಕಾದಾಗ ಏನಾಗುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಈಗ ಕಸ ಗುಡಿಸುವಾಗ ಬಗ್ಗೆ ಗುಡಿಸ್ತಾ ಇದ್ರು, ಅಥವಾ ಏನಾದ್ರು ಇದು ಅಕ್ಕಿ ಬೇಳೆಗಳೇನಾದ್ರು ಬೀಸುವಾಗ ಕೈಗಳನ್ನ ಮೂವ್ಮೆಂಟ್ ಮಾಡ್ಕೊಳ್ತಾ ಇದ್ರು, ನೀಟಾಗಿ ರುಬ್ಬೋಗಲ್ಲಿಂದ ಮೂವ್ಮೆಂಟ್ ಮಾಡ್ಕೊಳ್ತಾ ಇದ್ರು, ಬಟ್ಟೆ ಒಗೆಯುವ ಕೈಗಳನ್ನ ಮೂವ್ಮೆಂಟ್ ಮಾಡ್ತಾರೆ. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲ ಮಿಷಿನ್ಗಳು ಬಂದ್ಬಿಟ್ಟು ಆ ಒಂದು ಸ್ಥಿತಿ ಹೋಗ್ಬಿಟ್ಟಿದೆ. ಸೊ ಜನರಿಗೆ ಪರಕೆ ಉದ್ದನ್ ಬಂದ್ಬಿಟ್ಟಿದೆ, ನೇರವಾಗಿ ನಿಂತ್ಕೊಂಡು ಕಸ ಗುಡಿಸ್ತಾರೆ. ಸೊ ಈ ರೀತಿಯಾಗಿ ಅವರಲ್ಲಿ ಒಂದಿಷ್ಟು ಲೈಫ್ ಸ್ಟೈಲ್ ಬದಲಾವಣೆ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ? ಚಕ್ಕಿ ಚಾಲನಾಸನ ಅಂತಾನೆ ಮಾಡ್ಬಿಟ್ಟಿದಾರಲ್ಲ ಅಲ್ವಾ? ನೋಡಿ ಬೀಸೋಕಲ್ಲೇ ಅದನ್ನ. ಸೊ ನಾವೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ. ನಾವು ಆಕ್ಚುಲಿ ಫಿಸಿಕಲ್ ಆಗಿ ತುಂಬಾ ಆಕ್ಟಿವ್ ಆಗಿರ್ಬೇಕು. ಅದು ಮಿಸ್ಸಿಂಗ್ ಆಗಿ ಅದರಿಂದಲೇ ಒನ್ ಆಫ್ ದ ರೀಸನ್ ಫಾರ್ PCOS, ಬಿಕಾಸ್ ಒಬಿಸಿಟಿ ಇಸ್ ಕಾಸ್ಡ್ ಅಂಡ್ ಸ್ಟ್ರೆಸ್ ಯಾಕೆ ಬರುತ್ತೆ? ಅವರು ಕೆಲ್ಸಕ್ಕೂ ಹೋಗ್ಬೇಕು. ಈಗಿನ ಕಾಲದಲ್ಲಿ ಹೆಂಗಸರು ಕೆಲ್ಸಕ್ಕೆ ಹೋಗದೆ ಇರಕ್ ಸಾಧ್ಯನೇ ಇಲ್ಲ. ಸೊ ಯಾಕೆಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಇಲ್ಲಿ ಮಕ್ಕಳು ನೋಡ್ಕೋಬೇಕು, ಅಡಿಗೆ ಮಾಡ್ಬೇಕು, ಹೊರಗಡೆ ಕೆಲ್ಸ ಮಾಡ್ಬೇಕು, ಅಲ್ಲೂ ಬಾಸ್ ಹೇಳಿದ್ದೆಲ್ಲ ಮಾತು ಕೇಳ್ಬೇಕು. ಅದೇನಾಗಿದೆ, ಮಹಿಳೆ ಅಂತಂದ್ರೆ ಏನಂದ್ರೆ ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಅವ್ರು ಇಂಥ ಕೆಲ್ಸಕ್ಕೆಲ್ಲ ನಮ್ ದೇಹ ಮಾಡಿದ್ದಂತ ಅನ್ನೋದಿಲ್ಲ ಅನ್ನೋ ಭಾವನೆ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಮತ್ತೆ ಅದೇನ್ ಗೊತ್ತಾ, ಅದ್ ಮಾಡ್ಲೇಬೇಕಾಗಿದೆ, ಅದು ಬ್ಯಾಲೆನ್ಸ್ ಮಾಡಕ್ಕಾಗಿಲ್ಲ. ಅದರಿಂದ ಏನಾಗಿದೆ, ಸ್ಟ್ರೆಸ್ ಆಗಿದೆ. ಸೊ ಅದು ಈ ತರ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಒಬಿಸಿಟಿ ಸ್ಟಾರ್ಟ್ ಆಗುತ್ತೆ. ಅದು ದಿಸ್ ಇಸ್ ದ ಒನ್ ಆಫ್ ದ ಕಾಸ್ ಫಾರ್ PCOS. ಸೊ ಅವಾಗ ಏನಾಗುತ್ತೆ, ಇನ್ಫರ್ಟಿಲಿಟಿ, ಬೇರೆ ಎಷ್ಟೊಂದು ತೊಂದರೆಗಳು ಇರುತ್ತಲ್ಲ PCOS ಇಂದ. ಸೊ ಈ ತರ ರೋಗಗಳು ಬರಕ್ ಶುರು ಆಗುತ್ತೆ. ಸೊ ಲೈಫ್ ಸ್ಟೈಲ್ ಚೇಂಜು ಮತ್ತೆ
ಮಾನಸಿಕ ಒತ್ತಡ ತಗೊಳ್ದೆ ಆರಾಮಾಗಿ ಏನ್ ಕೆಲಸ ಮಾಡೋದು, ಆಕ್ಷನ್ ಇನ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತಾರಲ್ಲ ಕರ್ಮಯೋಗ ರೂಲು. ಸೊ ಅದನ್ನ ನಾವು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಆರೋಗ್ಯವಾಗಿನೂ ಇರ್ತಾರೆ, ಮತ್ತೆ ಮನೆಯಲ್ಲಿ ಕೂಡ ಒಂದು ವಾತಾವರಣ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ನಾದ ಯೋಗನ ಜೊತೆಗೆ ಯೋಗನು ಕೂಡ ಜೋಡಿಸ್ಕೊಂಡಾಗ ಮನೆ ವಾತಾವರಣ ಕೂಡ ನಾದಮಯವಾಗಿರುತ್ತೆ. ಹೌದು ಹೌದು, ಮ್ಯೂಸಿಕ್ ಕೇಳ್ತಾ ಇರ್ಬೋದು. ಬರೀ ಮ್ಯೂಸಿಕ್ ಅಲ್ಲ, ವಿಷ್ಣು ಸಹಸ್ರನಾಮನು ಒಂದು ಅದೇ ಅದ್ರ ಹಿಂದೆನೆ ಬರುತ್ತೆ. ಅಂದ್ರೆ ಮಂತ್ರ ಮ್ಯೂಸಿಕ್ ಎರಡು ಒಂದೇ ನಾದಯೋಗದಲ್ಲೇ ಬರುತ್ತೆ. ಸೊ ವಿಷ್ಣು ಸಹಸ್ರನಾಮನ ಚರಕ ರೆಕಮೆಂಡ್ ಮಾಡಿ ನಾನು ಎಲ್ಲ ನೋಡ್ತಾ ಇದ್ದೆ ಒಂದು ಮಗುವಿನ ಬಗ್ಗೆ. ವಿಷ್ಣು ಸಹಸ್ರನಾಮ ಇರ್ಬೋದು ಅಥವಾ ಕೆಲವೊಂದು ಶ್ಲೋಕಗಳನ್ನ ಹೇಳುವಂತದ್ದು ಇರ್ಬೋದು. ಅದೇ ಮೊನ್ನೆ ತಾನೇ ಒಂದು ಆಕಾಶವಾಣಿಯಲ್ಲಿ ಅನಿಶಾನ ಒಂದು ಹುಡುಗಿಯನ್ನ ಇಂಟರ್ವ್ಯೂ ಆಗ್ತಾರ ಕೇಳಿದೆ ನಾನು. ಸೊ ಅವಳಿಗೆ ತೊದಲು ನುಡಿ ಅಂದ್ರೆ ಮಾತು ಸ್ಪಷ್ಟ ಬರುತ್ತೆ, ಅಂದ್ರೆ ಮಾತಾಡ್ತಾ ಇದ್ರು ಬಟ್ ಅದು ಸ್ವಲ್ಪ ಮಾತು ನಾಲಿಗೆ ಉಳ್ತಾ ಇರ್ತಿರಲ್ಲ. ಶ್ಲೋಕಗಳನ್ನ ಹೇಳೋದ್ರಿಂದ ಅವಳು ಸ್ಪಷ್ಟತೆಯಾಗಿ ಮಾತಾಡ್ಲಿಕ್ಕೆ ಇವಾಗ ಕಲ್ತಿದ್ದಾಳೆ. ಅಂದ್ರೆ ಆ ಶ್ಲೋಕದನ್ನು ಕೂಡ ಥೆರಪಿ ಇದೆ. ಮತ್ತೆ ಈಗ ನೀವು ಹೇಳಿದ ವಿಷ್ಣು ಸಹಸ್ರನಾಮ ಇರ್ಬೋದು ಅಥವಾ ಬೇರೆ ಶ್ಲೋಕಗಳನ್ನು ಇರ್ಬೋದು, ಜೋಡಿಸ್ಕೊಂಡ್ರೆ ಕೂಡ ಆ ತರದ ಕಾಯಿಲೆಗಳು ಕೂಡ ಇದಾಗುತ್ತೆ ಅಂತ. ಮತ್ತೆ ಇನ್ನೊಂದು ಇವಾಗ ರಿಸರ್ಚ್ ಎಲ್ಲ ಆಗಿದೆ, ಭಗವದ್ಗೀತಾ ಶ್ಲೋಕಗಳ ಉಚ್ಚಾರಣೆ ಪಠಿಸೋದ್ರಿಂದ ಮೆಮೊರಿ ಇಂಪ್ರೂವ್ ಆಗುತ್ತೆ. ಅಂದ್ರೆ ಸ್ಮೃತಿ ಇದಾಗುತ್ತೆ ಮಕ್ಕಳಿಗೆ. ಸೊ ಬೇರೆ ಯಾವ್ದಾವ್ದೋ ಇಂಗ್ಲಿಷ್ ರೈಮ್ಸ್ ಎಲ್ಲ ಹೇಳ್ಕೊಡೋದಕ್ಕಿಂತ ಮಕ್ಕಳಿಗೆ ಈ ತರ ವಿಷ್ಣು ಸಹಸ್ರನಾಮ, ಭಗವದ್ಗೀತಾ ಶ್ಲೋಕಗಳು ಅದೆಲ್ಲ ಹೇಳ್ಕೊಟ್ರೆ ಮೆಮೊರಿ ಇಂಪ್ರೂವ್ ಆಗುತ್ತೆ. ಸೊ ಈ ತರದ್ದು ಅದು ಸಂಗೀತದ ಒಳಗಡೆನೆ ಬರುತ್ತೆ. ಅಂದ್ರೆ ಅದು ಪರ್ಟಿಕ್ಯುಲರ್ ರಿದಮ್ ಅಲ್ಲಿ ನಾವು ಮಂತ್ರಗಳನ್ನ ಹೇಳ್ತೀವಿ. ಅದು ಒನ್ ಆಫ್ ದ ಸಾಮವೇದ ಹೇಗೆ ಸಾಮವೇದದಿಂದ ಈ ಮಂತ್ರಗಳೆಲ್ಲ ಬಂತು, ಹಾಗೆ ಮ್ಯೂಸಿಕ್ ಕೂಡ ಬಂತು. ಸೊ ಮ್ಯೂಸಿಕ್ ಅಂಡ್ ಮಂತ್ರ ಈ ಕಮ್ಸ್ ಅಂಡರ್ ಸಾಮವೇದ. ಓಕೆ, ಇವಾಗ ಮಹಿಳೆಯರಿಗೂ ಜೊತೆಗೆ ಮತ್ತೆ ಸಮಾಜಕ್ಕೆ ಅಥವಾ ಪುಸ್ತಕಗಳು ಓದ್ಬೇಕು, ಯೋಗ ಆಸಕ್ತರಿಗೆ ಪುಸ್ತಕಗಳನ್ನು ಓದಬೇಕು ಅಂತಂದ್ರೆ ನೀವು ಸೂಚಿಸುವಂತ ಒಂದಿಷ್ಟು ಪುಸ್ತಕಗಳ ಹೆಸರು ಯಾವ್ಯಾವುದು? ಯೋಗಾಸನ ಇರ್ಬೋದು ಅಥವಾ ಥೆರಪಿ, ಯೋಗಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಒಟ್ಟಾರೆಯಾಗಿ ಓವರ್ ಆಲ್ ಡೆವಲಪ್ಮೆಂಟ್ ಅವರ ಯೋಗದ ಒಂದು ಜೀವನಕ್ಕೆ ಯಾವ ಪುಸ್ತಕಗಳನ್ನ ನೀವು ಅವ್ರಿಗೆ ಹೇಳ್ತೀರಾ? ನಾನು ರೆಕಮೆಂಡ್ ಮಾಡೋದಂದ್ರೆ ಬೆಸ್ಟ್ ಬುಕ್ ನಾನು ಫಸ್ಟ್ ಓದಿದ್ದು ಗುರುಜಿ ಮತ್ತೆ ನಾಗರತ್ನಾಥ್ ದಿದಿದು ಪ್ರಮೋಷನ್ ಆಫ್ ಪಾಸಿಟಿವ್ ಹೆಲ್ತ್ ಅಂತ. ಅದರಲ್ಲಿ ಎಷ್ಟು ಅದ್ಭುತವಾಗಿ ಎಲ್ಲ ಕವರ್ ಮಾಡಿದ್ದಾರೆ. ಸೊ ಅದೊಂದು ಪುಸ್ತಕ. ಮತ್ತೆ ಅವ್ರದ್ದು ಯೋಗ ಥೆರಪಿ ಸೀರೀಸ್ ಇದೆ, ಯೋಗ ಫಾರ್ ಆರ್ಥರೈಟಿಸ್, ಯೋಗ ಫಾರ್ ಡಯಾಬಿಟೀಸ್, ಹೈಪರ್ಟೆನ್ಷನ್ ಎಲ್ಲ ದೀದಿ ಅವರು ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡಿ ಅದಕ್ಕೆ ಮಾಡರ್ನ್ ಮೆಡಿಕಲ್ ಡಾಕ್ಟರ್ ಕೂಡ ಅವರು ಅಲ್ವಾ. ಸೊ ಎಲ್ಲ ಸೇರಿಸಿ ಅವರು ಅದ್ಭುತವಾಗಿ ಅದು ಮಾಡಿದ್ದಾರೆ ಆ ಪುಸ್ತಕಗಳನ್ನ ನಾನು ರೆಕಮೆಂಡ್ ಮಾಡ್ತೀನಿ. ತುಂಬಾ ಅದ್ಭುತವಾದ ಸೀರೀಸ್ ಅದು. ಈಗ ನೀವು ಬರೆದಿರುವಂತ ಪುಸ್ತಕ ಇದೆ ಇಂಟ್ರೊಡಕ್ಷನ್ ಟು ಇಂಡಿಯನ್ ಮ್ಯೂಸಿಕ್ ಥೆರಪಿ ಅಂತ ಹೇಳಿ. ಸೊ ಇದು ಕೂಡ ಒಂದು ಜನರಿಗೆ ಹೇಳಲಿಕ್ಕೆ ಸಜೆಸ್ಟ್ ಮಾಡಲಿಕ್ಕೆ ಕೂಡ ತುಂಬಾ ಅನುಕೂಲ ಆಗುತ್ತೆ ಅನ್ಸುತ್ತೆ. ಮ್ಯೂಸಿಕ್ ಥೆರಪಿ ಇರೋದ್ರಿಂದ ಸೊ ಸುಮಾರು ಬೇರೆ ಬೇರೆ ಕಡೆ ಟೆಕ್ಸ್ಟ್ ಬುಕ್ ಎಲ್ಲ ಸಿಗುತ್ತೆ. ಅಂದ್ರೆ ಯೋಗದ ಸಂಬಂಧ ಸಾಮಾನ್ಯವಾಗಿ ಥೆರಪಿ ಬಿಸಿಸ್ಗಳಿಗೆ ಅದು ಇದು. ಸೊ ಇದು ಕೂಡ ಒಂದು ಮ್ಯೂಸಿಕ್ ಥೆರಪಿ ಇರೋದ್ರಿಂದ ಕೂಡ ಇದನ್ನು ಕೂಡ ತುಂಬಾ ಒಂದು ಅನುಕೂಲ ಆಗುತ್ತೆ ಜನರಿಗೆ ಅಂತ ಕೂಡ ಅನ್ಸುತ್ತೆ ಅಲ್ವಾ? ಇದು ಅಮೆಝಾನ್ ಅಲ್ಲಿ ಇದೆ. ಮತ್ತೆ ಇದು ನಾನು ಕೋರ್ಸ್ ಮಾಡ್ತೀನಲ್ಲ ಅದಕ್ಕೆ ಟೆಕ್ಸ್ಟ್ ಬುಕ್ ಇದು. ಸೊ ಅಂದ್ರೆ ನೀವು ಮಾಡುವಂತ ಕೋರ್ಸ್ಗೆ ಇದು ಟೆಕ್ಸ್ಟ್ ಬುಕ್ ಆಗಿ ನೀವು ಪರಿಣಾಮ ಆಗಿದೆ. ಮತ್ತೆ ಇದು ಬಾಲಾಜಿ ಯೂನಿವರ್ಸಿಟಿದು ಅವರು ಕೂಡ ಇದನ್ನ ರೆಫರೆನ್ಸ್ ಬುಕ್ ಆಗಿ ಅವ್ರ ಯೂನಿವರ್ಸಿಟಿನಲ್ಲಿ ಇಟ್ಕೊಂಡಿದ್ದಾರೆ ಮ್ಯೂಸಿಕ್ ಥೆರಪಿ ಕೋರ್ಸ್. ಈಗ ಈ ಒಂದು ವರ್ಷದ ಯೋಗ ದಿನಾಚರಣೆಗೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅನ್ನೋ ಒಂದು ಸಂದೇಶ ಇದೆ. ಸೊ ಹಾಗಾಗಿ ನೀವು ಮಹಿಳೆಯರಿಗೆ ಏನು ಸಂದೇಶವನ್ನ, ಸಮಾಜಕ್ಕೆ ಏನ್ ಸಂದೇಶವನ್ನ ಕೊಡಕ್ಕೆ ಇಷ್ಟಪಡ್ತೀರಾ ಯೋಗದ ಮುಖ? ನಿಮ್ಮ ಸಂದೇಶ ಏನು ಸಮಾಜ? ಏನಂದ್ರೆ ಮ್ಯೂಸಿಕ್ ಮತ್ತೆ ಯೋಗಾಗೆ ದಯವಿಟ್ಟು ಒಂದ್ ಸ್ವಲ್ಪ ನಿಮ್ಮ ದೈನಂದಿನ ಜೀವನದಲ್ಲಿ ಮುಡುಪಾಗಿಡಿ, ಅರ್ಧ ಗಂಟೆ. ಆಮೇಲೆ ಪ್ರತಿದಿನ ತಪ್ಪದೆ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಸ್ವಲ್ಪ ನಿಮ್ಗೆ ಏನಾಗತ್ತೋ ಅದು ಒಂದ್ 2-3 ಆಸನ ಪ್ರತಿದಿನ ಒಂದು ಅರ್ಧ ಗಂಟೆ ಮಾಡ್ಬಿಟ್ರೆ ತುಂಬಾ ಅದ್ಭುತವಾಗಿರುತ್ತೆ, ಎಷ್ಟೋ ಒಳ್ಳೇದಾಗುತ್ತೆ. ಹಾಡ್ ಕೇಳ್ಕೊಂಡೇ ಮಾಡ್ಬೋದು ಬೇಕಾದ್ರೆ. ಇಲ್ಲ ಅಂದ್ರೆ ವಿಷ್ಣು ಸಹಸ್ರನಾಮ ಅದ್ಭುತವಾಗಿದೆ, ನಮ್ಮ MS ಅಮ್ಮ ಹೇಳಿದ್ದಾರೆ, ಅದನ್ನೇ ಕೇಳ್ಕೊಂಡ್ ಮಾಡಿ. ಅದನ್ನ ಕೇಳ್ಕೊಂಡ್ ಮಾಡಿದ್ರು ಅದ್ಭುತವಾಗಿ ವರ್ಕೌಟ್ ಆಗುತ್ತೆ. ಧನ್ಯವಾದ. ಈ ಒಂದು ಸಂಚಿಕೆಯ ಪರವಾಗಿ ಮತ್ತೆ ವಿವೇಕ ಯೋಗ ಭಾರತಿ ಮತ್ತು ಇಂಡಿಯನ್ ಯೋಗ ಅಸೋಸಿಯೇಷನ್ ವತಿಯಿಂದ ತಮಗೆ ಹೃತ್ಪೂರ್ವಕ ವಂದನೆಗಳು.